ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ನಿನ್ನೆ ಎಪಿಸೋಡಲ್ಲಿ ಏನೇನಾಯಿತು ಅಂತ ನೋಡೋಣ. ನಿಮ್ಗೆ ಏನೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮೊದಲನೇದಾಗಿ ಸುದೀಪ್ ಸರ್ ಎಂಟ್ರಿ ಆಗುತ್ತೆ. ಬಂದ ತಕ್ಷಣ ಹೇಳ್ತಾರೆ ಅವರು, ನಾವು ಕೊಟ್ಟ ಮಾತನ್ನು ತಪ್ಪಲ್ಲ, ತಪ್ಪಾಗಿ ಆಡಿರೋ ಮಾತಿಗೆ ಬುದ್ಧಿ ಕಲಿಸ್ದೆ ಬಿಡಲ್ಲ, ಒಳ್ಳೆ ಕೆಲಸ ಮಾಡಿದಾಗ ಕೈ ತಟ್ಟಿ ಚಪ್ಪಾಳೆ ತರ್ತೀವಿ, ಎಲ್ಲಿದ್ದೀವಿ ಅನ್ನೋದನ್ನು ಮರೆತು ಬಾಯಿಗೆ ಬಂದಾಗ ಮಾತಾಡಿದವರಿಗೆ ಚೂರು ತಲೆ ಮೇಲೆ ತಟ್ಟಿ ಬುದ್ಧಿ ಹೇಳ್ತೀವಿ ಅಂತ. ನಿಜ ಹೇಳಬೇಕು ಅಂದರೆ ಇಂಥವರಿಗೆ ಚೂರು ತಟ್ಟಿದ್ರೆ ಆಗಲ್ಲ, ಸ್ವಲ್ಪ ಜೋರಾಗೆ ತಟ್ಟಬೇಕಾಗುತ್ತೆ. ನಿಮಗೆ ಅನಿಸುತ್ತೆ ಸರು ನಿನ್ನೇನು ಕ್ಲಾಸ್ ತೊಗೊಂಡ್ರಲ್ವ ಅದೆಲ್ಲ ನಿಮಗೆ ಇಷ್ಟ ಆಯಿತಾ, ಅಥವಾ ಇನ್ನೂ ಸ್ವಲ್ಪ ಜಾಸ್ತಿ ಕ್ಲಾಸ್ ತೊಗೋಬೇಕಿತ್ತು ಅಂತ ನಿಮ್ಗೆ ಅನಿಸ್ತಾ ಏನು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮೊದಲನೇದಾಗಿ ಏನಾಗಿರುತ್ತೆ ಅಂದರೆ, ಪ್ರತಿಯೊಬ್ಬರಿಗೂ 5 ಅಂಕಿಗಳನ್ನುಳ್ಳ 5 ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಜಾಸ್ತಿ ಸಂಖ್ಯೆಗಳನ್ನು ಯಾರು ಸರಿಯಾಗಿ ನೆನ್ಪಿಟ್ಕೊಂಡು ಇದನ್ನ ಸರಿಯಾದ ಸ್ಥಳದಲ್ಲಿ ಇಡ್ತಾರೋ ಅವರಿಗೆ ಬಿಗ್ ಬಾಸ್ ಮೊದಲನೇ ಫಿನಾಲೆಯ ಪಟ್ ಸಿಗುತ್ತೆ. ಸೊ ಇಲ್ಲಿ ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಎಲ್ಲರ ಆಟ ಮುಗಿದ ಮೇಲೆ ಸುದೀಪ್ ಸರ್ ಎಂಟ್ರಿ ಆಗುತ್ತೆ. ನಂತರ ಸ್ಪಂದನ ಅವರು ಮತ್ತು ಧ್ರುವಂತ್ ಅವ್ರ ಮಧ್ಯದಲ್ಲಿ ಏನ್ ಜಗಳ ಆಯ್ತಲ್ವಾ ಅದ್ರ ಬಗ್ಗೆ ಮಾತಾಡ್ತಾರೆ ಸುದೀಪ್ ಸರ್. ಇಲ್ಲಿ ಯಾರು ತಪ್ಪು ಯಾರು ಸರಿ ಅನ್ನೋದನ್ನ ನಿಮ್ಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಇಲ್ಲಿ ಏನಾಗಿದೆ ಅಂದ್ರೆ ಇಬ್ಬರ ಕಡೆಯಿಂದನೂ ತಪ್ಪಿದೆ. ಅದನ್ನ ಸುದೀಪ್ ಸರ್ ಅರ್ಥ ಮಾಡಿಸ್ತಾರೆ. ಧ್ರುವಂತ್ ಅವರು ಮಾಡೋರಿಗೆ ಹೇಳ್ತಾರಲ್ವಾ, ಅದನ್ನ ಹೇಳಿದಾಗ ನೆಕ್ಸ್ಟ್ ಸ್ಪಂದನ ಅವರು ಇನ್ನೊಂದ್ಸತಿ ಕೇಳಿದಾಗ ಇವ್ರು ಅಲ್ಲೇ ಹೇಳಿದ್ರೆ ಮುಗ್ದು ಹೋಗ್ತಿತ್ತು. ಅವ್ರು ಹೇಳೋದು ನಾನು ಆಲ್ರೆಡಿ ಹೇಳಿದ್ದೀನಿ ಅಂತ ಹೇಳ್ತಾರೆ. ಅಥವಾ ಸ್ಪಂದನ ಅವರು ಮಾಳು ಹತ್ರ ಕೇಳಿದ್ರೆ ಮುಗ್ದೋಗ್ತಿತ್ತು. ಇಲ್ಲ ಅಂದ್ರೆ ಮಾಳು ಅವರು ಮಿಡಲಲ್ಲಿ ಬಂದು ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಇಲ್ಲಿ ಯಾರು ಬರಲ್ಲ, ಅವ್ರ ಕೆಲಸಗಳನ್ನ ಯಾರು ಮಾಡಲ್ಲ. ಅಲ್ಲಿ ಅವ್ರ ಉದ್ದೇಶಗಳ ಏನಿತ್ತು ಅನ್ನೋದಕ್ಕಿಂತ ಜನರಿಗೆ ಅದು ಹೇಗೆ ಕಾಣಿಸುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮನೆ ಒಳಗಿದ್ದವ್ರು ಏನು ಅನ್ಕೊಂಡಿದ್ದಾರೆ ಅಂದ್ರೆ, ನಾವು ಅವ್ರ ಮೇಲೆ ಏನೋ ಒಂದು ಜಗಳ ಆದಾಗ ನಾವು ಅವ್ರಿಗೇನೋ ಹೇಳ್ತಾ ಇದ್ದೀವಿ, ಇವ್ರಿಗೇನೋ ಹೇಳ್ತಾ ಇದೀವಿ ಅಂತ ಅನ್ಕೊಂತಾರೆ. ಅದು ಅವರಿಗೆ ಹೇಳಿರ್ತಾರೆ, ಆದ್ರೆ ಅದರಿಂದ ಪರಿಣಾಮ ಬೀರೋದು ಬೇರೆಯವರಿಗಲ್ಲ, ಇವರಿಗೇನೆ. ಸಮಟೈಮ್ಸ್ ಏನ್ ಅನ್ಸುತ್ತೆ ಅಂದ್ರೆ, ಧ್ರುವಂತ್ ಅವ್ರು ತುಂಬಾ ಒಳ್ಳೆಯವರಾಗಿ ನಡ್ಕೊಳ್ತಿದ್ದಿದ್ರಿಂದ ಸಡನ್ ಆಗಿ ಒಂದು ಸತಿ ಈ ತರ ಬಸ್ಟ್ ಆದಾಗ ಎಲ್ರಿಗೂ ಅನ್ಸೋದು ಸಹಜ, ಇವ್ರು ಯಾಕೆ ಈ ತರ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಎಲ್ಲದನ್ನು ಇಷ್ಟು ನೀಟಾಗಿ ತಗೊತಾ ಇದ್ರು ಅಂತ ಎಲ್ಲರಿಗೂ ಅನ್ಸುತ್ತೆ ಕಾಮನ್ ಆಗಿ. ಸೊ ಇವರು ಮೊದಲನೇದಾಗಿ ತಿಳ್ಕೊಬೇಕಾಗಿರೋದು, ನಾನು ಮೆಚ್ಚಿಸ್ಬೇಕಾಗಿರೋದು ಮನೆ ಒಳಗಿರೋರ್ನಲ್ಲ, ಹೊರಗಡೆ ಇರೋರ್ನ ಅನ್ನೋದು ಇವ್ರು ಅರ್ಥ ಮಾಡ್ಕೋಬೇಕು. ಒಂದೊಂದು ಕ್ಷಣಕ್ಕೆ ಒಂದೊಂದು ತರ ಇದ್ರೆ ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ. ಸೊ ಅದನ್ನು ಅವರು ಥಿಂಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬರೋವಂಥ ವಿಷಯ ಏನು ಅಂದರೆ, ರಾಶಿಕಾ ಅವ್ರ ವಿಷಯ. ಆ್ಯಕ್ಚುಲಾಗಿ ನಿಜನೇ, ನನ್ಗೆ ಅವತ್ತೇ ಅನಿಸಿತ್ತು ಏನಂದರೆ, ಅವರು ಒಳಗಡೆ ಡಿಸ್ಕಸ್ ಮಾಡೋದೇನು ಅಂದರೆ, ಅವರು ತುಂಬ ವೀಕ್ ಇದ್ದಾರೆ, ನಾವು ಅವ್ರನ್ನ ಮಾಡಿದ್ರೆ ತುಂಬ ಚೆನ್ನಾಗಿ ಆಟ ಆಡ್ಬೋದು, ನಾನು ವಿನ್ ಆಗ್ಬೋದು ಅನ್ನೋ ಕಾರಣಕ್ಕೇ ಅವರಲ್ಲಿ ಅಭಿಷೇಕ್ ಅವ್ರ ಹತ್ರ ಮತ್ತು ಅಶ್ವಿನಿ ಅವ್ರ ಹತ್ರ ಮಂಜು ಮ್ಯಾಮ್ ಹತ್ರ ಡಿಸ್ಕಷನ್ ಮಾಡ್ಕೊಂಡು ಬಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಬಟ್ ಇಲ್ಲಿ ಕೊಡೋ ರೀಸನ್ ಏನಂದ್ರೆ, ಅವರಿಗೆ ಚಾನ್ಸ್ ಕೊಡಬೇಕು, ಅಥವಾ ಅವ್ರಿಗಿನ್ನೂ ಚಾನ್ಸ್ ಸಿಕ್ಕಿಲ್ಲ, ಅವ್ರನ್ನ ಪ್ರೂವ್ ಮಾಡ್ಕೋಬೇಕು ಅಂತ ಒಳಗಡೆ ಒಂದು ತೀರ್ಮಾನ ತಗೊಂಡು ಅಥವಾ ಒಂದು ವಿಷಯಕ್ಕೋಸ್ಕರ ಚರ್ಚೆ ಮಾಡಿ ಎಲ್ಲ ಮಾಡಿ ಇಲ್ಲಿ ಬಂದ್ಬಿಟ್ಟು ಬೇರೆ ವಿಷಯ ಹೇಳ್ತಾರೆ ಅಂತಂದಾಗ, ಅಥವಾ ಬೇರೆ ಒಂದು ಉದಾಹರಣೆ ಕೊಡ್ತಾರೆ ಅಂತಂದಾಗ ಅವರ ತೀರ್ಮಾನದಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಇರುತ್ತೆ. ಅಂದ್ರೆ ಅವ್ರು ಒಳಗಡೆ ಒಂದು ಹೇಳ್ತಾರೆ, ಹೊರಗಡೆ ಒಂದು ಹೇಳ್ತಾರೆ ಅಂತ ಜನಕ್ಕೆ ಅನ್ಸುತ್ತೆ. ಇವ್ರು ಮೊದಲು ಅದನ್ನ ಥಿಂಕ್ ಮಾಡಬೇಕು. ಇವರು ನಾನು ಒಂದೇನೋ ಒಂದು ರೀಸನ್ ಕೊಟ್ಟಾಗ ಒಳಗಡೆ ಇರೋರಿಗೆ ಹರ್ಟ್ ಆಗುತ್ತೆ ಅಂತ ಅನ್ಕೊಂತಾರೆ, ಬಟ್ ನಾವು ಹೊರಗಡೆ ಹೆಂಗ್ ಕಾಣಿಸ್ತಾ ಇದೀವಿ ಅಂತ ಅವ್ರು ಥಿಂಕ್ ಮಾಡಲ್ಲ. ಮೊದಲನೇದಾಗಿ ಅವ್ರು ಅದನ್ನ ಥಿಂಕ್ ಮಾಡಬೇಕು. ಮನೆಯವ್ರನ್ನ ಮೆಚ್ಚೋ ಅವಶ್ಯಕತೆನೇ ಇಲ್ಲ. ಸುದೀಪ್ ಸರ್ ಅದನ್ನ ಹೇಳಿದಾಗ ರಾಶಿಕಾ ಅವರು ಅದನ್ನ ಒಪ್ಕೊಳ್ಳಲ್ಲ. ಅವರಿಗೆ ಸತ್ಯ ಗೊತ್ತಿರ್ಬೇಕಾದ್ರೆ ಅವ್ರು ಯಾಕೆ ತಗೊಂಡಿದೀವಿ ಅಂತ ಅದನ್ನೇ ಹೇಳಿದ್ರೆ ಆಗೋಯ್ತು. ಬಟ್ ಅವ್ರು ಅದನ್ನ ಒಪ್ಕೊಂತ ಇರಲಿಲ್ಲ. ಆಮೇಲೆ ಒಪ್ಕೊಂಡ್ರು ಸಹ. ಇನ್ಮೇಲಿಂದ ಆದ್ರೂ ಅವ್ರಿಗೆ ಏನು ಒಪಿನಿಯನ್ ಇರುತ್ತೋ ಅದನ್ನ ಡೈರೆಕ್ಟ್ ಆಗಿ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ನೆಕ್ಸ್ಟ್ ಗೆಜ್ಜೆಯ ವಿಷಯ. ನನ್ಗೇನ್ ಅನ್ನಿಸ್ತು ಈ ವಿಚಾರದಲ್ಲಿ ಅಂತ ಅಂದ್ರೆ, ನಿಜವಾಗ್ಲೂ ಅವರಿಗೆ ಒಂಚೂರಾದ್ರೂ ಮಾನವೀಯತೆ ಇದೆಯಾ ಅಥವಾ ಮರ್ಯಾದೆ ಇದೆಯಾ ಅಂತ ಅನ್ನಿಸ್ತು. ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂತಂದ್ರೆ, ಅವರು ಏನ್ ವಿಟಿ ತೋರಿಸ್ತಾರಲ್ವಾ ಸುದೀಪ್ ಸರ್ ಫಸ್ಟ್ ಬಂದಾಗ ಫಸ್ಟ್ ವಿಡಿಯೋ ಏನ್ ತೋರಿಸ್ತಾರೋ, ನನ್ಗೇನ್ ಅನ್ನಿಸ್ತು, ಇವ್ರು ಯಾಕೆ ಹಿಂಗ್ ತೋರಿಸಿದ್ರು ವಿಡಿಯೋನ, ಅದ್ರಲ್ಲಿ ಏನು ಕ್ಲಿಯರ್ ಆಗಿ ಯಾವ ವಿಷಯನೂ ಇಲ್ಲ. ನಾನೇನ್ ಅನ್ಕೊಂಡೆ ಅಂದ್ರೆ, ಫಸ್ಟ್ ವಿಡಿಯೋ ಹಾಕಿದ್ರಲ್ಲಿ ಇವ್ರು ಯಾಕೆ ಈ ವಿಡಿಯೋ ಹಾಕ್ಬೇಕಿತ್ತು ಅಂತ ಅನ್ನಿಸ್ತು. ಅವರು ಆ ವಿಡಿಯೋ ಹಾಕಿದಾಗ ನನಗೆ ಅನ್ನಿಸ್ತು ಇನ್ನೊಂದು ವಿಡಿಯೋ ಪಕ್ಕ ಬರುತ್ತೆ ಅಂತ. ಬಟ್ ಈ ವಿಡಿಯೋ ಯಾಕೆ ಅವಶ್ಯಕತೆ ಇತ್ತ ಈ ವಿಡಿಯೋ ಅಂತ ಅನ್ನಿಸ್ತು ಫಸ್ಟ್ ವಿಡಿಯೋ ಹಾಕಿದಾಗ. ಆಮೇಲೆ ಜಾನ್ವಿ ಅವರ ರಿಯಾಕ್ಷನ್ ನೋಡಿ ಒಳ್ಳೇದಾಯ್ತು, ಅವ್ರ ತಲೆ ಒಳಗಡೆ ಏನಿದೆ ಅನ್ನೋದನ್ನ ಜನಕ್ಕೆ ಇನ್ನು ಸುದೀಪ್ ಅವ್ರು ತೋರ್ಸ್ದಂಗ ಆಯ್ತು ಅಂತ ಆಮೇಲೆ ಅನ್ನಿಸ್ತು. ಅವ್ರಿಗೆ ಒಂಚೂರಾದ್ರೂ ಮಾನವೀಯತೆ ಅಥವಾ ಒಂಚೂರಾದ್ರೂ ಮರ್ಯಾದೆ ಇದೆಯಾ ಅಂತ ಅನ್ನಿಸ್ತು. ಯಾಕೆಂತಂದ್ರೆ ಅವ್ರಿಗೆ ಆ ವಿಟಿ ತೋರಿಸಿದಾಗ ಫಸ್ಟ್ ವಿಟಿ ತೋರಿಸಿದಾಗ ಅವ್ರು ಏನ್ ಹೇಳ್ತಾರಂದ್ರೆ, ಇವಾಗ ಎಲ್ರಿಗೂ ಸತ್ಯ ಗೊತ್ತಾಗಿದೆ ಸರ್, ನಾನು ಅಂತ ಹೇಳ್ತಾ ಇದ್ರು, ಇವಾಗ ಎಲ್ರಿಗೂ ಪ್ರೂಫ್ ಸಿಕ್ಕಿದೆ ಅನ್ಸುತ್ತೆ, ಗೊತ್ತಾಯ್ತಾ ಇವಾಗ ಅಂತ ಗಿಲಿಯವ್ರ ಹತ್ರ ಕೇಳ್ತಿದ್ದಾರೆ. ತಪ್ಪು ಮಾಡಿರೋದು ಇವ್ರೆ, ಅದು ಅವರಿಗೂ ಗೊತ್ತು ನಾವೇ ತಪ್ಪು ಮಾಡಿರೋದು ಅಂತ. ಇಷ್ಟ್ರ ಮೇಲೂ ಮತ್ತೆ ವಾದ ಮಾಡ್ತಾ ಇದ್ದಾರೆ. ಇವ್ರಿಗೆ ಏನು ಹೇಳಬೇಕು ಫಸ್ಟ್ ಆಫ್ ಆಲ್.
ಹೊರಗಡೆ ಜನ ಏನ್ ನೋಡ್ಬಹುದು, ನಮ್ಮ ಬಗ್ಗೆ ಏನ್ ಅನ್ಕೋಬಹುದು ಅನ್ನೋಷ್ಟು ಕಾಮನ್ ಸೆನ್ಸ್ ಇವ್ರಿಗಿಲ್ವಾ? ಇದಕ್ಕೆ ಹೇಳೋದು ಇವರೆಲ್ಲರೂ ಏನ್ ಅನ್ಕೊಂಡಿದ್ದಾರೆ, ಅವ್ರ ಮನೆಯಲ್ಲಿ ಇರೋರ್ನ ಮೆಚ್ಚಿಸ್ಬೇಕು ಅಂತ. ಆ ವಿಟಿ ಬಂದ್ಮೇಲೆ ಇವ್ರು ತಪ್ಪು ಒಪ್ಕೊಳ್ಳೋದಿಕ್ಕೆ ರೆಡಿ ಇಲ್ಲ. ಮತ್ತೆ ಗೊತ್ತಾಯ್ತಾ ಎಲ್ರಿಗೂ ಅಂತ ಹೇಳೋದು. ಮೈ ಗಾಡ್, ಇವ್ರ ವಯಸ್ಸಿಗೆ ಇವ್ರು ಆಡೋ ರೀತಿ, ಇವ್ರು ಇರೋ ರೀತಿ ನೋಡಿದ್ರೆ ನಿಜವಾಗ್ಲೂ ಬೇಜಾರಾಗತ್ತೆ ಅವ್ರನ್ನ ನೋಡಿ. ಸುಮ್ಮನೆ ಇವ್ರು ತಪ್ಪು ಮಾಡಿಬಿಟ್ಟು ಅವ್ರ ಮೇಲೆ ಹಾಕಿರೋದು ಇವರೇ. ಅದ್ರ ಮೇಲೆ ಮತ್ತೆ ಅವ್ರದ್ದು ವಾದ, ಅವಳು ಅದೇ ಥರ ಮಾಡಿದ್ಲು ಅಂತ. ಬೇಕಾಗಿತ್ತೆ ಇವ್ರಿಗೆ ಅವೆಲ್ಲ. ಮತ್ತೆ ಇವ್ರು ಮಾತಾಡ್ಕೊಳೋದು ಏನು ಅಂದರೆ, ಸುದೀಪ್ ಸರಿಗೆ ನಾವು ಹಂಗೆ ಹೇಳೋಣ. ಏನು ಸುದೀಪ್ ಸರ್ ನೋಡಿರಲ್ವಾ? ನನಗೇನು ಅನ್ನಿಸ್ತು ಅಂದರೆ, ಸುದೀಪ್ ಸರ್ ನೋಡಲ್ಲ ಇದನ್ನ ಅಂತ ಅವರೆಲ್ಲ ಮಾತಾಡ್ಕೊಂಡಿಲ್ಲ ಅವರಿಬ್ರು. ಅವ್ರು ಯಾಕೆ ಮಾತಾಡ್ಕೊಂಡಿರೋದು ಅಂತ ನನಗನ್ನಿಸ್ತು ನಿಜವಾಗ್ಲೂ ಹೇಳಬೇಕು ಅಂದರೆ, ಸುದೀಪ್ ಸರು ಇವ್ರು ಮಾತಾಡ್ಕೊಂಡಿರೋದು ಏನು ಮಾತಾಡ್ಕೊಂಡಿದಾರಲ್ವ ಇವರು, ನಾವು ಸುದೀಪ್ ಸರ್ಗೆ ಹಂಗೆ ಹೇಳೋಣ ಹಿಂಗೆ ಹೇಳೋಣ ಅಂತ ಏನು ಅನ್ಕೊಂಡಿದಾರಲ್ವ, ಇದನ್ನೆಲ್ಲ ನೋಡಿ ಅದನ್ನ ಅವ್ರು ನೋಡ್ತಾರಂತ ಅವರಿಗೂ ಗೊತ್ತಿದೆ. ನಾವಿಬ್ರು ಮಾತಾಡ್ತಿರೋದನ್ನ ಸುದೀಪ್ ಸರ್ ನೋಡ್ತಾರಂತ ಅವರಿಗೂ ಗೊತ್ತಿದೆ. ಅವ್ರು ಯಾಕೆ ಹಂಗೆ ಮಾತಾಡ್ಕೊಂಡ್ರು ಅಂದರೆ, ಇದನ್ನೆಲ್ಲ ನೋಡ್ಬಿಟ್ಟು ಸುದೀಪ್ ಸರ್ ಬಂದ್ಬಿಟ್ಟು ಕೇಳ್ತಾರೆ, ನಾನೇನು ನೋಡಲ್ವಾ ಅಂತ ಹೇಳ್ಬಿಟ್ಟು ಜೋಕ್ ಮಾಡ್ತಾರಂತ ಇವ್ರು ಅನ್ಕೊಂಡಿದ್ದು. ಇದು ಜೋಕ್ ಮಾಡೋಂಥ ವಿಷಯ ಅಂತ ಅನ್ಸುತ್ತೆ ಅವರಿಗೆ. ಆ ಥರ ಅಷ್ಟೆಲ್ಲ ಮಾಡಿ ಇವಾಗ ಅವರು ಜೋಕ್ ಮಾಡಿದ್ದು ಫಸ್ಟ್ ಆಫ್ ಆಲ್ ತಪ್ಪಲ್ಲ. ನಾನು ಮೊನ್ನೆ ವಿಡಿಯೋದಲ್ಲೇ ಹೇಳಿದ್ದೆ, ಅವರು ಏನು ಜೋಕ್ ಮಾಡಿದಲ್ಲ, ದಟ್ ಈಸ್ ನಾಟ್ ಅ ರಾಂಗ್ ಥಿಂಗ್. ಅವರು ಫಸ್ಟ್ ಬಂದ್ಬಿಟ್ಟು ಅವಳು ಇಲ್ಲಿ ಏನು ಗೆಜ್ಜೆ ಅಲ್ಲಾಡಿಸ್ತಿದ್ಲು, ಅವಳು ಹಂಗೆ ಮಾಡ್ತಿದ್ಲು ಹಿಂಗೆ ಮಾಡ್ತಿದ್ಲು ಅಂತ ಏನು ಹೇಳಿದ್ಲಲ್ವ, ಅದು ಮಿಸ್ಟೇಕ್ ಅಲ್ಲ. ಇಲ್ಲಿ ಮಿಸ್ಟೇಕ್ ಏನು, ಅದು ಎಕ್ಸ್ಟ್ರೀಮ್ ಲೆವೆಲಿಗೆ ಹೋಗ್ತಿದೆ ಅಂತ ಗೊತ್ತಿದ್ರು ಇವ್ರು ಏನು ಮಾತಾಡ್ತಾ ಸುಮ್ಮನಿದ್ರಲ್ವ, ಅದೇ ತಪ್ಪು. ಫಸ್ಟ್ ಆಫ್ ಆಲ್ ತಪ್ಪಿರೋದು ಅಲ್ಲಿ. ಇವರು ಅದು ನಾಮಿನೇಷನ್ನಲ್ಲಿ ಬರುತ್ತೆ, ಜಾನ್ವಿ ಅವ್ರ ಹೆಸರನ್ನ ತಗೊಂಡ ಮೇಲೂ ಇವರು ನಾವೇ ಮಾಡಿದೀವಿ ಅಂತ ಹೇಳೋದಕ್ಕೆ ರೆಡಿ ಇಲ್ಲ. ಮತ್ತು ಅಲ್ಲಿ ಮಿಡ್ಲಲ್ಲಿ ಕಾವ್ಯ ಬಂದಾಗ ಕಾವ್ಯನ ಹತ್ರನೂ ಹೇಳ್ತಾರೆ ನೀನು ಬರಬೇಡ ಅಂತ. ಇವ್ರು ಹಾಗೆ ಸುಮ್ಮನಿರ್ತಾರೆ ಎಲ್ಲರ ವಿಷಯದಲ್ಲೂ, ಇವರು ಹೋಗ್ತಾರೆ ಮಧ್ಯದಲ್ಲಿ. ಮತ್ತು ಅವ್ರು ಬಂದರೆ ತಪ್ಪು. ಮತ್ತು ಅವಳ ಹತ್ರ ಹೇಳ್ತಾರೆ ಇವರು, ನೀನು ಯಾಕೆ ಅಲ್ಲೆಲ್ಲ ಎದ್ದು ಹೋಗ್ತೀಯ, ಇದು ಅವ್ರ ಅಜ್ಜನ ಮನೇನ ಅಥವಾ ಅಜ್ಜಿ ಮನೇನ, ಹೋಗಬೇಡ ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ಅಂತ ಹೇಳೋದಕ್ಕೆ ಇವರಿಗಷ್ಟು ಕಾಮನ್ ಸೆನ್ಸ್ ಇಲ್ವ? ಅನ್ಸಿದ್ದೇನೆಂದರೆ, ನಿಜವಾಗ್ಲೂ ಇವರಿಬ್ಬರು ಬುದ್ಧಿ ಅಂತೂ ಕಲಿಯಲ್ಲ. ಅವ್ರಿಗೆ ಒಂಚೂರು ಪಶ್ಚಾತ್ತಾಪ ಅನ್ನೋದಂತೂ ಇಲ್ವೇ ಇಲ್ಲ. ಅಲ್ಲಿ ಒಂದೊಂದು ಪಾಯಿಂಟು ರಕ್ಷಿತಾ ಏನು ಹೇಳಿದ್ಲಲ್ವ, ಕರೆಕ್ಟಾಗಿ ಹೇಳಿದ್ಲು. ಗೇಮ್ ಬಗ್ಗೆ ಏನು ಹೇಳಿದ್ಲಲ್ವ ಅವಳು ರಕ್ಷಿತಾ, ನಿಜವಾಗ್ಲೂ ಕರೆಕ್ಟ್ ಇತ್ತು. ಅಷ್ಟೆಲ್ಲ ಅವನ ಹತ್ರ ಧನುಷ್ ಹತ್ರ ಹೆಲ್ಪ್ ತಗೊಂಡು ಇವರು ಸೆಲೆಕ್ಟ್ ಮಾಡೋದು ಜಾನ್ವಿನ. ಧನುಷ್ ಅವರು ನಿಜವಾಗ್ಲೂ ತುಂಬ ತಪ್ಪು ಮಾಡಿದ್ರು ಅಂತ ಅನ್ನಿಸ್ತು ಅವರಿಗೆ. ಅವ್ರು ಅಷ್ಟೆಲ್ಲ ಚೆನ್ನಾಗಿ ಆಡಿ ಆದ್ರೂ ಅವ್ರಿಗೆ ಬಿಟ್ಕೊಡ್ತಾರಂತಂದರೆ ನಿಜವಾಗ್ಲೂ ಅವರಿಗೂ ಸ್ವಲ್ಪ ಬುದ್ಧಿ ಹೇಳಬೇಕಾಗುತ್ತೆ ಸುದೀಪ್ ಸರ್. ಇನ್ನು ಹೀಗೆ ಮಾಡ್ತಾ ಹೋದ್ರೆ ನಿಜವಾಗ್ಲೂ ನೆಕ್ಸ್ಟ್ ವೀಕ್ಗಳಲ್ಲಿ ಅವರಿಗೂ ಬುದ್ಧಿ ಕಲಿಸೋಂಥ ಕೆಲಸ ಮಾಡ್ತಾರೆ ಅಂತ ಅನಿಸುತ್ತೆ. ಇದನ್ನು ನೋಡಿದರೆ ಹೇಳ್ಬೋದು, ಎಲ್ಲಿಂದ ಬಂದಿದ್ಯಾ ನೀನು ಅಂತ. ಶೀ ಈಸ್ ನಥಿಂಗ್ ಬಟ್ ಆ್ಯಸ್ ಕಾರ್ಟೂನ್ ಈಡಿಯಟ್, ಇದನ್ನೆಲ್ಲ ಹೇಳಿದ್ರಿ ನೀವು ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಇವ್ರಿಗೆ ಆವತ್ತು ಕಾಕ್ರೋಚ್ ಅವರು ಈ ಅಮ್ಮ ಅಂದಾಗಲೇ ಎಷ್ಟೊಂದು ಸಿಟ್ಟು ಬಂತು. ಅವಳಿಗೆ ಹಾಗೆಲ್ಲ ಹೇಳಿದಾಗ ಅವಳಿಗೆ ಬೇಜಾರಾಗುತ್ತೆ ಅಂತ ಇವ್ರಿಗೆ ಗೊತ್ತಾಗಲ್ವ. ಸುದೀಪ್ ಸರ್ ಹೇಳಿದಾಗೆ ಅಲ್ಲಿ ಅದು ಎಲ್ಲರ ಮನೆ ಆಗಿರೋದ್ರಿಂದ ಅಲ್ಲಿ ಎಲ್ರಿಗೂ ಸಮ ಪ್ರಮಾಣದ ಅಧಿಕಾರ ಇರುತ್ತೆ. ಒಬ್ಬನು ನಾನು ಮೇಲೂ ನೀನು ಕೆಳಗೆ ಅಂತ ಹೇಳಿದ್ರೆ ಅದೆಲ್ಲ ಆಗಲ್ಲ. ಮತ್ತೇನಂತಂದರೆ ಅಲ್ಲಿ ನೀನು ಇಷ್ಟೊತ್ತಿಗೆ ಯಾಕೆ ಹೋಗ್ತೀಯಾ ವಾಶ್ರೂಮಿಗೆ, ಅಷ್ಟೊತ್ತಿಗೆ ಯಾಕೆ ಹೋಗ್ತೀಯ ಅಂತ ಕೇಳೋ ಅಧಿಕಾರ ಯಾರಿಗೂ ಇರಲ್ಲ. ಯಾವಾಗ ಯಾರು ಬೇಕಾದರೂ ಹೋಗ್ಬೋದು. ಅಶ್ವಿನಿ ಅವರು ರಕ್ಷಿತನ ಹತ್ರ ನೀನು ಯಾಕೆ ಅಷ್ಟೊತ್ತಿಗೆಲ್ಲ ಎದ್ದು ಹೋಗ್ತೀನಿ, ನಂಗೆ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳೋಕ್ಕಿಂತ ಮುಂಚೆ ಇವರು ಬೇರೆಯವ್ರು ಡಿಸ್ಟರ್ಬ್ ಮಾಡ್ತಿದ್ದಾರಾ ಇಲ್ವಾ ಅಂತ ನೋಡಬೇಕಾಗತ್ತೆ. ಗಿಲ್ಲಿ ಮತ್ತು ಕಾವ್ಯ ಅವರು ಅವತ್ತು ಚರ್ಚೆ ಮಾಡ್ತಿದ್ದಾಗ ಅವ್ರು ಏನು ಹೇಳ್ತಿದ್ರು ವಿಷಯ ಅಂದರೆ, ಇವರು 4 ಗಂಟೆಗೆಲ್ಲ ಎದ್ಕೊಂಡು ಮಾತಾಡುವಾಗ ಯಾರಿಗೂ ಡಿಸ್ಟರ್ಬ್ ಆಗಲ್ವಾ ಅಂತ. ಇವರೇ ಇಷ್ಟೊಂದು ತಪ್ಪು ಮಾಡ್ಕೊಂಡು ಅವಳ ಹತ್ರ ಹೇಳ್ತಾರೆ ನೀನು ಯಾಕೆ ಅಲ್ಲೆಲ್ಲ ಹೋಗಿ ಮಾತಾಡ್ತಿದ್ಯಾ ಹಾಗೆ ಹೇಗೆ ಅಂತ. ಅದರಿಂದ ಇವ್ರಿಗೆ ಏನು ಸಮಸ್ಯೆ ಆಗ್ತಿದೆ? ಇವ್ರು ಸುಮ್ಮನೆ ಟಾರ್ಗೆಟ್ ಮಾಡ್ಕೊಂಡು ಅವಳಿಗೆ ಹರ್ಟ್ ಮಾಡ್ತಿದ್ದಾರೆ ಅಷ್ಟೇ. ಸರಿಯಾಗಿ ಸಿಕ್ತು ಸರ್, ಸುದೀಪ್ ಸರ್ ಸರಿಯಾಗಿ ಹೇಳಿದ್ರು. ಕೆಲವೊಬ್ರಿಗೆ ಅನಿಸ್ಬೋದು ಇನ್ನು ಸುದೀಪ್ ಸರ್ ಮತ್ತು ಹೇಳಬೇಕಾಗಿತ್ತು ಅಂತ ಅನಿಸ್ಬೋದು. ಬಟ್ ವಿಷಯ ಏನಂತಂದರೆ, ಅವರು ಸ್ವಲ್ಪ ಏನು ಹೇಳಿದಾರೋ ಅದನ್ನು ಅವ್ರಿಗೆ ಸರಿಯಾಗಿ ತಟ್ಟ ಹಾಗೆ ಹೇಳಿದ್ದಾರೆ. ಅಂದರೆ ಇವಾಗ ಎಲ್ರಿಗೂ ತುಂಬ ಜಾಸ್ತಿ ಜೋರಾಗಿ ಕೂಗಾಡ್ಕೊಂಡೇ ಏನು ಹೇಳಬೇಕು ಅಂತಿರಲ್ಲ. ಅರ್ಥ ಮಾಡ್ಕೊಳ್ಳೋರು ಇಷ್ಟರಲ್ಲೇ ಅರ್ಥ ಮಾಡ್ಕೊತಾರೆ, ಅಷ್ಟು ರೀತಿಯಾಗಿ ಹೇಳಿದ್ದಾರೆ ಸುದೀಪ್ ಸರು. ಸೊ ನೋಡೋಣ ಇವ್ರು ತಿದ್ಕೊಂತಾರ ಇಲ್ವಾ ಏನು ಕತೆ ಅಂತ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಸುದೀಪ್ ಸರ್ ಒಂದು ಲೈನ್ ಹೇಳ್ತಾರೆ, ಒಬ್ಬನ ಮರ್ಯಾದೆ, ಒಬ್ಬನ ವ್ಯಕ್ತಿತ್ವ, ಒಬ್ಬನ ಗೌರವ ಇನ್ನೊಬ್ಬನ ಆಸ್ತಿ ಅಥವಾ ಆಟ ಸಾಮಾನು ಆಗಬಾರ್ದು ಅಂತ. ಅದು ಎಷ್ಟು ನಿಜ ಅಂದರೆ, ಇನ್ನೊಬ್ಬರಿಗೆ ಅನ್ಯಾಯ ಆಗ್ತಿದೆ ಅಥವಾ ಇನ್ನೊಬ್ಬರಿಗೆ ಅವಮಾನ ಆಗ್ತಿದೆ ಅಂತ ಇವ್ರಿಗೆ ಗೊತ್ತಿದ್ರೂ ಸಹಿತ ಇವರು ತಮಗೆ ಬಾಯಿಗೆ ಬಂದಾಗೆ ಮಾತಾಡ್ಕೊಂಡು ಅವ್ರನ್ನ ಇವ್ರ ಆಟದ ವಸ್ತು ಮಾಡ್ಕೊಂಡಿದ್ದಾರೆ. ಅವಳೇ ಅದನ್ನ ಸ್ವಲ್ಪ ವೈಯಕ್ತಿಕವಾಗಿ ತಗೊಂಡ್ಲು, ಅವಳಿಗೇನು ಹರ್ಟ್ ಆಗಿದೆ ಅದು ನಮಗೆ ಗೊತ್ತಾಗಿಲ್ಲ ಅಂತ. ಯಾವ ಒಬ್ಬ ಚಿಕ್ಕ ಹುಡುಗನಿಗಾದ್ರೂ ಗೊತ್ತಾಗುತ್ತೆ ಏನಂದರೆ
ಇವರಿಂದ ಅವಳು ಅಳ್ತಾ ಇದ್ದಾಳೆ, ಆದ್ರೂ ಇವ್ರಿಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಅದ್ರಲ್ಲಿ ಏನಾದರೂ ಮೀನಿಂಗ್ ಇದೆಯಾ, ಅಥವಾ ಇವ್ರು ನಾಟಕ ಮಾಡ್ತಿದಾರೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಅವ್ರಿಗೆ ಒಂಚೂರು ಇವ್ರಿಗೆ ಯಾವುದೇ ರೀತಿಯಲ್ಲೂ ಗಿಲ್ಟ್ ಇಲ್ಲ. ಮಂಜು ಅವ್ರು ಏನು ಹೇಳಿದ್ರು ಅದು ಕರೆಕ್ಟು. ಏನಂದರೆ ಇವ್ರಿಗೆ ನಾವು ತಪ್ಪು ಮಾಡಿದ್ದೀವಿ ಅನ್ನುವಂಥ ಒಂದು ತಪ್ಪಿತಸ್ಥ ಭಾವ ಏನಿದೆ ಅದು ಅವರಿಗಿಲ್ಲ. ಸುಮ್ಮನೆ ನಾಟಕ ಮಾಡ್ತಾರೆ ಸುದೀಪ್ ಸರ್ ಮುಂದೆ ಬಂದರೆ ಏನೂ ಮಾತಾಡಲ್ಲ. ಮೊದಲನೇದಾಗಿ ಹೇಳಬೇಕು ಅಂದರೆ ಅಲ್ಲಿ ಅವ್ರನ್ನ ಎದುರಾಕೊಳ್ಳೋರು ಯಾರೂ ಇಲ್ಲ. ಎಲ್ಲರೂ ಅವ್ರ ಮಾತು ಕೇಳ್ಕೊಂಡು ಅವ್ರು ಹೇಳಿದ್ದನ್ನು ಕೇಳ್ಕೊಂಡು ರಾಜಮಾತೆ ಅಂತ ಅವ್ರ ಬೆನ್ನ ಹಿಂದೆ ಓಡಾಡ್ಕೊಂಡಿರ್ತಾರೆ. ಅವರಿಗೆ ಮಾತಾಡೋದಕ್ಕೆ ಒಬ್ರಿಗೂ ಧೈರ್ಯ ಇಲ್ಲ. ಇನ್ನು ಏನು ವೈಲ್ಡ್ ಕಾರ್ಡ್ ಎಂಟ್ರಿಗಳೇನು ಬರ್ತಿದಾರಲ್ಲ ಅವ್ರು ಸ್ವಲ್ಪ ಸ್ಟ್ರಾಂಗ್ ಇದ್ದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಎಲ್ಲ ನಾನು ಹೇಳಿದ್ದೆ ನಿಜ ಅಂತ ಅಂದ್ಕೊಂಡು ಅವರು ಎಲ್ಲರನ್ನೂ ಆಳ್ಕೊಂಡಿರ್ತಾರೆ. ಅವ್ರ ಮಾತನ್ನ ಕೇಳ್ಕೊಂಡು ಇರಬೇಕಾಗುತ್ತೆ. ಅಲ್ಲಿ ಏನು ಕಾಕ್ರೋಚ್ ಅವ್ರು ಇದ್ದಾರಲ್ಲ ಅವರೆಲ್ಲ ಸುಮ್ಮನೆ ವೇಸ್ಟ್ ಅಂತ ಅನ್ಸುತ್ತೆ. ಯಾಕೆ ಅಂತಂದರೆ ಅವ್ರು ಅಷ್ಟೊಂದು ಜಗಳ ಮಾಡ್ತಿದ್ರು ಇವರು ಅವ್ರು ಹೇಳಿದ್ದಕ್ಕೆ ಕೇಳ್ಕೊಂಡು ಅಲ್ಲಿ ನಿಮ್ಮ ಪರವಾಗಿ ಯಾರು ಮಾತಾಡೋಕೆ ಬರಲ್ಲ ಅಂತ ಹೇಳ್ತಾರೆ. ಯಾಕೆ ಬರಬೇಕು ಯಾರಾದರೂ ಇವ್ರ ಪರವಾಗಿ ಮಾತಾಡೋದಕ್ಕೆ? ಇವ್ರು ಮಾಡ್ತಿರೋದೇ ಮೊದಲನೇದಾಗಿ ತಪ್ಪು. ಇವ್ರಿಗೆ ಬೇಜಾರಾಗಿಲ್ಲ, ಅಲ್ಲಿ ಬೇಜಾರಾಗ್ತಿರೋದು ಯಾರಿಗೆ? ಅವಳಿಗೆ. ಸೊ ಇವರು ಕಾಕ್ರೋಚ್ ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಅವಳಿಗೆ ಆ ಕಡೆ ಸಮಾಧಾನ ಮಾಡೋಕ್ಕೂ ಇವ್ರ ಹತ್ರ ಆಗ್ತಾ ಇಲ್ಲ. ಇವ್ರು ಏನು ನಡೀತೈತೆ ಅದಕ್ಕೆ ಒಂಚೂರು ಹುಳಿ ಹಿಂಡೋ ಕೆಲಸ ಮಾಡ್ತಾ ಇದ್ದಾರೆ ಇವರಷ್ಟೇ, ಮತ್ತಿನ್ನೇನೂ ಇಲ್ಲ. ಇವರಿಬ್ರು ಏನು ಅಂದ್ಕೊಂಡಿದ್ರು ಅಂದರೆ ಇದನ್ನು ತುಂಬ ಜೋಕಾಗಿ ಕನ್ವರ್ಟ್ ಮಾಡಿಬಿಟ್ಟು ನಮಗೆಲ್ಲ ನಕ್ಬಿಟ್ಟು ಅಲ್ಲೇ ಮುಗಿಸ್ಬಿಡ್ತಾರಂತ ಅಂದ್ಕೊಂಡಿದ್ರು. ಬಟ್ ಆ ವಿಷಯ ಯಾವಾಗ ಸೀರಿಯಸ್ ಆಯಿತು ಅಂತ ಗೊತ್ತಾಯಿತು ಆವಾಗ ತಿರ್ಸ್ಬಿಡೋಣ ಅಂತ ಅಂದ್ಕೊಂಡ್ರು. ಟಾಪಿಕ್ನ ಡೈವರ್ಟ್ ಮಾಡಿ ನಾವು ಅದನ್ನು ಜೋಕ್ ಅಂತ ಕನ್ವರ್ಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡ್ರು. ಬಟ್ ಅದು ಸಾಧ್ಯ ಆಗಿಲ್ಲ. ಮತ್ತಿನ್ನೇನೆಂದರೆ ಇವರಿಗೆ ಹೊರಗಡೆ ಜನ ನೋಡಿದ್ದಾರೆ ಅಂತ ಹೇಳ್ತಾರೆ. ನಾನು ಅವತ್ತೇ ಹೇಳಿದಾಗೆ ಹೊರಗಡೆ ಏನಾಗ್ತಿದೆ ಅಂತ ಇವ್ರಿಗೆ ಗೊತ್ತಾದರೆ ನಿಜವಾಗ್ಲೂ ಇವ್ರಿಗೆ ಹಾರ್ಟ್ ಅಟ್ಯಾಕ್ ಒಂದು ಆಗುತ್ತೆ. ಇವ್ರು ಹೇಗೆ ಅಂದರೆ ಇವರು ಫಾಲೋ ಮಾಡಲ್ಲ ಯಾವ ವಿಷಯಗಳನ್ನು. ಇವರು ಬೇರೆಯವ್ರಿಗೆ ಹೇಳ್ತಾರೆ ಮರ್ಯಾದೆ ಕೊಡೋಕೆ ಬರಲ್ವಾ, ಹಂಗೆ ಬರಲ್ವಾ, ಹಿಂಗೆ ಬರಲ್ವಾ. ಇವ್ರಿಗೆ ಯಾರಾದರೂ ಮರ್ಯಾದೆ ತೆಗೆದ್ರೆ ಅಥವಾ ಏನಾದರೂ ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ಇವ್ರಿಗೆ ಸಿಟ್ಟು ಬರುತ್ತೆ, ಇವ್ರ ಮರ್ಯಾದೆ ಹೋಗುತ್ತೆ. ಹಾಗೆ ಬೇರೆಯವರಿಗೂ ಒಂದು ಮರ್ಯಾದೆ ಇದೆ ಅಂತ ಇವ್ರಿಗೆ ಗೊತ್ತಿಲ್ಲ. ಸುಮ್ಮನೆ ಮಾತಾಡೋದಲ್ಲ, ಅದನ್ನು ಮೊದಲೇ ನಾವು ಫಾಲೋ ಮಾಡಬೇಕಾಗುತ್ತೆ. ಸರ್ ಹೆಂಗೆ ಕ್ಲಾಸ್ ತಗೊಂಡಿದ್ದಾರೆ ಅಂದರೆ ಮುಂದೆ ಇನ್ನೊಂದ್ಸತಿ ಆ ತಪ್ಪನ್ನು ಯಾರು ಮಾಡೋಕ್ಕೆ ಹೋಗಬಾರ್ದು. ಎಲ್ರಿಗೂ ಒಂದ್ಸತಿ ಅವ್ರು ಏನು ಹೇಳಿಲ್ಲ ಅಂತ, ಬಟ್ ಅವ್ರು ತುಂಬ ವಿಷಯನ ಹೇಳಿದ್ದಾರೆ. ಅದನ್ನು ಅವ್ರು ಅರ್ಥ ಮಾಡ್ಕೊಂಡ್ರೆ ಅವರಿಗೆ ಒಳ್ಳೆಯದು. ಮತ್ತು ಈ ಅಶ್ವಿನಿ ಅವರೆಲ್ಲ ಏನಂದರೆ ಹೇಗೆ ಅಂದ್ಕೊಂಡಿದ್ದಾರೆ ಅಂದರೆ ನಾನು ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ನಾವು ವಿನ್ ಆಗಿಬಿಡ್ಬೋದು ಅಂತ. ಮತ್ತಿನ್ನೇನೆಂದರೆ ಇವ್ರು ಎಷ್ಟು ಕೂಗಾಡ್ತಾರೋ ಇವರನ್ನ ಅಷ್ಟೇ ದಿನ ತನಕ ಇಟ್ಕೊತಾರೆ ಅಥವಾ ಗ್ರ್ಯಾಂಡ್ ಫೈನಲ್ ತನಕ ತೊಗೊಂಡೋಗ್ತಾರೆ. ಬಟ್ ನಿಜವಾಗ್ಲೂ ವಿನ್ ಮಾಡಲ್ಲ. ಸುದೀಪ್ ಅವರು ಒಂದು ಸೀಸನಲ್ಲಿ ಹೇಳಿದರು ಯಾವತ್ತು ಒಬ್ಬ ಹೀರೋನೇ ವಿನ್ ಆಗ್ತಾನೆ ಹೊರತು ಒಬ್ಬ ವಿಲ್ಲನ್ ನಿಜವಾಗ್ಲೂ ಯಾವಾಗಲೂ ವಿನ್ ಆಗಲ್ಲ ಅಂತ. ಅದು ನಿಜನೇ. ಇವರು ಎಷ್ಟು ಕೂಗಾಡ್ತಾರೋ ಅಥವಾ ಎಷ್ಟು ಸಮಸ್ಯೆ ಮಾಡಬೇಕು ಅಥವಾ ಎಷ್ಟು ತಂದಾಕ್ಬೇಕು ಅಂತ ನೋಡ್ತಾರೋ ಅಷ್ಟು ಇವ್ರು ವಿಲ್ಲನ್ ಆಗ್ತಾ ಹೋಗ್ತಾರೆ ಹೊರತು ಇವ್ರು ಯಾವತ್ತೂ ಹೀರೋ ಆಗೋಕ್ಕಂತೂ ಸಾಧ್ಯ ಇಲ್ಲ. ಇವರಿಗೆ ಏನಂದರೆ ಈ ಸೀಸನಲ್ಲೇ ಸುದೀಪ್ ಅವರು ಇಷ್ಟು ಓಪನ್ ಆಗಿ ಹೇಳಿರೋದು. ಒಂದು ವೇಳೆ ಇದೇ ಕೆಲಸನ ಅವರು ವಿನಯ್ ಅವರು ಇದ್ದ ಸೀಸನಲ್ಲಿ ಮಾಡಿದಿದ್ರೆ ನಿಜವಾಗ್ಲೂ ಅವರು ವಿನ್ ಆಗುವಂಥ ಚಾನ್ಸಸ್ ತುಂಬ ಇತ್ತು. ಆ ಸೀಸನಲ್ಲಿ ಅವ್ರಿಗೆ ತುಂಬ ಮೋಸ ಆಯಿತು ಅನಿಸುತ್ತೆ ವಿನಯ್ ಅವರಿಗೆ. ಸೊ ಈ ಸೀಸನಲ್ಲಿ ಬಂದರೆ ಇವರು ಅದೇ ಥರ ಅಂದ್ಕೊಂಡಿದ್ದಾರೆ, ನಾನು ತುಂಬ ಕೂಗಾಡಿ ಕಿರ್ಚಾಡಿ ಎಲ್ಲರನ್ನೂ ಅಧಿಕಾರದಿಂದ ಇಟ್ಕೊಂಡ್ಬಿಟ್ರೆ ನಾನೇ ವಿನ್ ಆಗ್ಬೋದು ಅಂತ. ಇವ್ರನ್ನ ಗ್ರ್ಯಾಂಡ್ ಫೈನಲ್ ತನಕ ತಗೊಂಡೋಗ್ತಾರೆ. ಬಟ್ ವಿನ್ ಅಂತೂ ಇವ್ರು ಇದೇ ಥರ ಮಾಡ್ತಾರೆ, ನಿಜವಾಗ್ಲೂ ಇವ್ರನ್ನ ವಿನ್ ಮಾಡಲ್ಲ. ಇವರಿಲ್ಲೇ ತಿದ್ಕೋಬೇಕಾಗತ್ತೆ. ಮತ್ತಿನ್ನೇನೆಂದರೆ ಸುದೀಪ್ ಅವರು ಇಷ್ಟು ಡೈರೆಕ್ಟಾಗಿ ಯಾರಿಗೂ ಯಾವ ಸೀಸನಲ್ಲೂ ಹೇಳಿಲ್ಲ. ಏನಂದರೆ ನಿಮ್ಮ ಹೋಗ್ತಿರೋ ರೂಟೇ ಸರಿ ಇಲ್ಲ ಅಂತ ಯಾವತ್ತೂ ಯಾರಿಗೂ ಹೇಳಿರಲಿಲ್ಲ. ಇವ್ರಿಗೆ ಇಷ್ಟು ಓಪನ್ ಆಗಿ ಹೇಳಿದ್ದಾರೆ ಅಂದರೆ ಇವರು ಅದನ್ನು ಅರ್ಥ ಮಾಡ್ಕೋಬೇಕು. ನಾನು ನಿಜವಾಗ್ಲೂ ಸುದೀಪ್ ಸರ್ ಇಷ್ಟೆಲ್ಲ ಮಾತಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಇನ್ನೂ ಒಂಚೂರು ಕಡಿಮೆನೇ ಮಾತಾಡ್ತಾರೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಇಂಡೈರೆಕ್ಟಾಗಿ ತುಂಬ ಚೆನ್ನಾಗಿ ಅವರಿಗೆ ಎಲ್ಲಿ ಮುಟ್ಟಬೇಕೋ ಅಲ್ಲಿ ಮುಟ್ಟಿಸಿದ್ದಾರೆ. ಇಷ್ಟೆಲ್ಲ ಅವ್ರು ಅರ್ಥ ಮಾಡ್ಕೋಬೇಕು. ಮತ್ತು ಇವ್ರು ಮಾಡೋದು ಮಾಡಿಬಿಟ್ಟು ಅವಳು ತುಂಬ ಪರ್ಸ್ನಲಾಗಿ ತಗೊಂಡ್ಳು ಅಥವಾ ಅವಳ ರಿಯಾಕ್ಷನ್ ಕೂಡ ಹಾಗೆ ಇತ್ತು ಅಂತ ಹೇಳ್ತಾರಲ್ವ ಇವರು ಅಷ್ಟೆಲ್ಲ ಅವಳ ಮೇಲೆ ಏನು ಹೇಳಿದ್ರಲ್ವ, ಅವಳು ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಗೆಜ್ಜೆ ಮಾಡ್ತಾಳೆ ಅಂತ ಅವಳ ಮೇಲೆ ಅಷ್ಟೊಂದು ಅಪವಾದ ಹಾಕಿದ್ರಲ್ವ. ಅದನ್ನೆಲ್ಲ ಕೇಳ್ಕೊಂಡು ಸಹಿತ ಅವ್ರ ಹತ್ರ ಇವಳು ಚೆನ್ನಾಗೇ ಮಾತಾಡಬೇಕು ಅಥವಾ ಅವಳು ಇವ್ರ ಹತ್ರ ತುಂಬ ನೀಟಾಗಿ ನಡ್ಕೋಬೇಕು ಅಂದರೆ ಅದು ಹೆಂಗೆ ಸಾಧ್ಯ ಆಗುತ್ತೆ? ಅಥವಾ ಇವ್ರ ಮಾತನ್ನ ಅವಳು ಕೇಳಬೇಕು ಅಂತಂದರೆ ಒಂದು ವೇಳೆ ಏನಾದರೂ ಅದೇ ಸಿಚುವೇಶನಲ್ಲಿ ಇವರಿದ್ದಿದ್ರೆ ಮೊದಲನೇದಾಗಿ ಹೇಳಬೇಕು ಅಂದರೆ ಅವ್ರು ಇಷ್ಟು ತನಕ ಬರೋದಕ್ಕೆ ಕೊಡ್ತಾನೆ ಇರಲಿಲ್ಲ. ಬೇರೆಯವ್ರಿಗೆ ಇಷ್ಟೆಲ್ಲ ಮಾತಾಡೋದಕ್ಕೂ ಅವ್ರು ಅವಕಾಶ ಕೊಡ್ತಾ ಇರಲಿಲ್ಲ. ಸುದೀಪ್ ಸರ್ ಹೇಳಿದಾಗೆ ಬುಡನೇ ಸರಿ ಇಲ್ಲ ಅಂದಮೇಲೆ ಮರ ಹೇಗೆ ಸರಿ ಇರುತ್ತೆ ಅಂತ. ಇವ್ರು ತಪ್ಪು ಮಾಡಿ ಇವ್ರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂದಮೇಲೆ
ಅವಳು ಇವ್ರ ಹತ್ರ ನೀಟಾಗಿ ನಡ್ಕೋಬೇಕು ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ಯಾವನೇ ಆದ್ರೂ ಅವಳು ಅಷ್ಟು ನೀಟಾಗಿ ನಡ್ಕೊಂಡಿದ್ದಾಳೆ. ಮತ್ತಿನ್ನೇನಂದ್ರೆ ಅವ್ರು ಅಷ್ಟೆಲ್ಲ ಜಗಳ ಮಾಡಿದ್ರು ಕೂಡ ಅವಳ ಬಾಯಿಂದ ಒಂದೇ ಕೆಟ್ಟ ಮಾತು ಬಂದಿಲ್ಲ, ಅಥವಾ ಅವ್ರ ವಿರುದ್ಧವಾಗಿ ಯಾವುದೇ ಒಂದು ರೀತಿಯಾದಂತಹ ಒಂದು ಅಸಹ್ಯವಾದ ಮಾತುಗಳನ್ನ ಅವಳು ಆಡಿಲ್ಲ. ಎಷ್ಟು ನೀಟಾಗಿ ಮೆಚೂರ್ಡ್ ಆಗಿ ಅವಳು ನಡ್ಕೊಂಡು ಹೋದ್ಲು ಅಂದ್ರೆ ನನಗೆ ತುಂಬಾ ಇಷ್ಟ ಆಯ್ತು ಅವಳು ನಡ್ಕೊಂಡಿದ್ದ ರೀತಿ. ಬೇರೆಯವರಾಗಿದ್ರೆ ಕೂಗಾಡಿ ಕಿರ್ಚಾಡಿ ಇಷ್ಟೊತ್ತಿಗೆ ಯಾರಾದ್ರೂ ಆಗಿದ್ರೆ ಹೊಡೆದು ಬಿಟ್ಟು ಹೋಗ್ತಿದ್ರು ಹೊರಗಡೆ. ಅವಳಾಗಿದ್ದಕ್ಕೆ ಹಂಗಿದ್ದಾಳಷ್ಟೇ. ನಂತರ ಇದನ್ನೆಲ್ಲ ನೋಡಿ ಸುದೀಪ್ ಅವರು ಕೇಳ್ತಾರೆ ಉಳಿದವ್ರ ಹತ್ರ, ನಿಮ್ಗೆ ಏನ್ ಅನ್ನಿಸ್ತು ಇದ್ರ ಬಗ್ಗೆ ಅಂತ. ಅಲ್ಲಿ ಧನುಷ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಕಾಮಿಡಿ ಎಷ್ಟಲ್ಲಿ ಇರ್ಬೇಕು ಅಷ್ಟಲ್ಲೇ ಇರ್ಬೇಕು ಅಂತ ಅರ್ಥ ಆಯ್ತು ಸರ್ ಅಂತ ಹೇಳ್ತಾರೆ. ನಿಜಾನೇ, ಒಂದ್ ಕಾಮಿಡಿ ಎಷ್ಟಲ್ಲಿ ಇರ್ಬೇಕು ಅಷ್ಟಲ್ಲಿ ಇರಬೇಕು, ಅದನ್ನ ಮಿತಿ ಮೀರಿದ್ರೆ ಏನಾಗುತ್ತೆ ಅಂತ ಸುದೀಪ್ ಅವ್ರು ತೋರಿಸಿದ್ದಾರೆ ಇವತ್ತು. ಹೇಳ್ತಾರೆ, ನಿಮ್ಗೆ ಯಾರಿಗಾದ್ರೂ ಅನ್ನಿಸ್ತಾ ಅಥವಾ ನಾನು ನಿಂತ್ಕೋಬೇಕಿತ್ತು ಅವರು ರಕ್ಷಿತಾ ಅವರ ಪರವಾಗಿ ಅಥವಾ ಅವ್ರ ಪರವಾಗಿ ಮಾತಾಡ್ಬೇಕಾಗಿತ್ತು ಅಂತ ಯಾರಿಗಾದ್ರೂ ಅನ್ನಿಸ್ತಾ ಅಂತ ಕೇಳಿದಾಗ ಕೆಲವೊಬ್ರು ಕೈ ಎತ್ತಾರೆ. ಈ ವಾರದ ಕಿಚ್ಚನ ಚಪ್ಪಾಳೆನ ಗಿಲ್ಲಿ ಅವ್ರಿಗೆ ಕೊಡ್ತಾರೆ. ನನಗಂತೂ ತುಂಬಾ ಖುಷಿ ಆಯ್ತು ಅವ್ರಿಗೆ ಗಿಲ್ಲಿಗೆ ಚಪ್ಪಾಳೆ ಸಿಕ್ಕಿದ್ದಕ್ಕೆ. ಅವರು ತುಂಬಾ ಡಿಸರ್ವ್ ಇದ್ದಾರೆ. ಅವರು ಚಪ್ಪಾಳೆ ಕೊಟ್ಟಿರೋದು ಅವರು ಸ್ಟ್ಯಾಂಡ್ ತಗೊಂಡಿರೋದಕ್ಕೆ ಆಗಿರ್ಬಹುದು, ಆದ್ರೆ ಚಪ್ಪಾಳೆ ತಗೊಳೋದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲಾನು ಅವ್ರು ಮಾಡಿದ್ದಾರೆ. ಏನಂದ್ರೆ ಗೇಮು ಚೆನ್ನಾಗಿ ಆಡಿದ್ದಾರೆ, ಎಂಟರ್ಟೈನ್ಮೆಂಟ್ ಅಲ್ಲಂತೂ ಕೇಳೋದೇ ಬೇಡ, ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಿದ್ದಾರೆ. ಇವಾಗ ಎಷ್ಟೊಂದ್ ಜನ ಕಮೆಂಟ್ಸ್ ಅಲ್ಲಿ ಕೂಡ ನೋಡಿದೀನಿ, ಬಿಗ್ ಬಾಸ್ ನೋಡ್ತಾ ಇರೋದೇ ಗಿಲ್ಲಿ ಅವರಿಗೋಸ್ಕರ ಅಂತ. ಒನ್ ಮ್ಯಾನ್ ಶೋ ತರ ಹೋಗ್ತಿದ್ದಾರೆ ಅವರು. ನಿಜವಾಗ್ಲೂ ಗಿಲ್ಲಿ ಅವ್ರು ಇದೇ ತರ ಹೋದ್ರೆ ನಿಜವಾಗ್ಲೂ ವಿನ್ ಆಗೋಂತ ತುಂಬಾ ಚಾನ್ಸಸ್ಗಳಿದೆ. ಸುದೀಪ್ ಅವ್ರು ಏನ್ ಹೇಳಿದ್ರು ಅಂದ್ರೆ, ಎಲ್ಲ ಒಂದು ತಪ್ಪು ನಡೀತಾ ಇದೆ, ಆ ತಪ್ಪಿನ ವಿರುದ್ಧ ನಾನು ನಿಂತ್ಕೋತೀನಿ, ಅಟ್ಲೀಸ್ಟ್ ನನ್ನ ಕೈಲಿ ಆಗಿರೋಂಥ ಸ್ಟ್ಯಾಂಡ್ ತಗೋತೀನಿ ಅಂತ ಸ್ಟ್ಯಾಂಡ್ ತಗೊಂಡಂತಹ ಗಿಲ್ಲಿ ಅವರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಅಂತ ಹೇಳ್ತಾರೆ. ನನಗೂ ತುಂಬಾ ಖುಷಿ ಆಯ್ತು ಅವ್ರಿಗೆ ಗಿಲ್ಲಿಗೆ ಚಪ್ಪಾಳೆ ಸಿಕ್ಕಿದ್ದು. ನಿಮ್ಗೆ ಯಾರ್ಯಾರಿಗೆ ಖುಷಿ ಆಯ್ತು ಅಥವಾ ನಿಮ್ಗೆ ಇನ್ನ ಬೇರೆ ಯಾರ್ಯಾರಿಗೆ ಸಿಗ್ಬೇಕಿತ್ತು ಅಂತ ಅನ್ನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನಂತರ ಆ ಗೇಮ್ ಅಲ್ಲಿ ವಿನ್ ಆದವ್ರ ಹೆಸರು ಹೇಳ್ತಾರೆ. ಕಾಕ್ರೋಚ್ ಅವರು 5ಕ್ಕೆ 5 ಕರೆಕ್ಟ್ ಆಗಿ ನಿಲ್ಸಿ ಅವರು ಗೇಮ್ ನ ವಿನ್ನರ್ ಆಗಿರ್ತಾರೆ. ಸೊ ಒಳ್ಳೇದಾಯ್ತು. ನಾನು ಇವ್ರು ಹೆಂಗ್ ಕೊಡಬಹುದು ಅಂತ ಫಸ್ಟ್ ನಿನ್ನೆ ಸಂಚಿಕೆಯಲ್ಲಿ ಅನ್ಕೊಂಡಿದ್ದೆ, ಬಟ್ ಇವರು ಬಿಗ್ ಬಾಸ್ ಅವ್ರು ತುಂಬಾ ತಲೆ ಓಡಿಸಿ ತುಂಬಾ ಚೆನ್ನಾಗಿ ಬುದ್ಧಿ ಓಡಿಸಿದಾರೆ ಅವರು. ಕಾಕ್ರೋಚ್ ಅವರು ಎಲ್ಲದನ್ನು ಕರೆಕ್ಟ್ ಆಗಿ ಹೇಳಿ ಅವರು ವಿನ್ ಆಗ್ತಾರೆ. ಸೊ ಯಾರಿಗೆ ಕಾಕ್ರೋಚ್ ಅವ್ರು ವಿನ್ ಆಗಿದ್ದು ಇಷ್ಟ ಆಯ್ತು, ಇನ್ನ ಬೇರೆ ಯಾರು ವಿನ್ ಆಗ್ಬೇಕಿತ್ತು ಅಂತ ತಿಳಿಸಿ ಕಮೆಂಟ್ ಅಲ್ಲಿ. ನೆಕ್ಸ್ಟ್ ಎಲಿಮಿನೇಷನ್ ಬರ್ತಾರೆ. ನೆಕ್ಸ್ಟ್ ಎಲಿಮಿನೇಷನ್ ಅಲ್ಲಿ ಸ್ಪಂದನ ಅವ್ರನ್ನ ಸೇವ್ ಮಾಡ್ತಾರೆ. ನಾನು ನಿಜವಾಗ್ಲೂ ಸ್ಪಂದನ ಅವರೇ ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ, ಬಟ್ ಸೇವ್ ಮಾಡಿದ್ದು ನೋಡಿ ಒಂಥರ ಶಾಕ್ ಆಯ್ತು ನನಗೆ. ನಾನೊಂದ್ 2-3 ಜನ ಹೋಗ್ಬೋದು ಅಂತ ಅನ್ಕೊಂಡಿದ್ದೆ, ಬಟ್ ಗೊತ್ತಿರಲಿಲ್ಲ ಇಬ್ಬರೇ ಹೋಗ್ತಾರೆ ಅಂತ. ಓಕೆ, ಬೇರೆ ಯಾರೋ ಒಬ್ರು ಬಂದು ಆಡ್ ಆಗೋದಕ್ಕಿಂತ ಇರೋರಲ್ಲೇ ಒಬ್ರು ಇರೋದು ಬೆಟರ್ ಅಂತ ನಂಗೂ ಅನ್ನಿಸ್ತು. ಸೊ ಸ್ಪಂದನ ಅವ್ರು ಸೇವ್ ಆಗಿದ್ದು ಯಾರಿಗೆ ಇಷ್ಟ ಆಯ್ತು ತಿಳಿಸಿ. ಆಮೇಲೆ ಅಭಿಷೇಕ್ ಅವರು, ಮಂಜು ಅವರು ಮತ್ತು ಆಶ್ ಅವ್ರು ಉಳ್ಕೋತಾರೆ. ಸೊ ನಾನು ಥಿಂಕ್ ಮಾಡಿದ್ದೆ ಮೇ ಬಿ ಅಭಿಷೇಕ್ ಅವರೇ ಇರಬಹುದು ಅಂತ. ನಿಜವಾಗ್ಲೂ ಅಭಿಷೇಕ್ ಅವರು ಇದೇ ತರ ಹೀಗೆ ಆಡ್ತಾ ಹೋದ್ರೆ ಅವ್ರು ಇನ್ನೊಂದ್ 2 ವಾರದಲ್ಲಿ ಮನೆಗೆ ಹೋಗ್ಬೇಕಾಗುತ್ತೆ. ಸ್ವಲ್ಪ ನೋಡ್ಕೊಂಡು ಆಡ್ಬೇಕಾಗುತ್ತೆ. ಏನೋ ಒಂದ್ ಮಾಡ್ತಾ ಇದಾರೆ. ಸಮ್ಟೈಮ್ಸ್ ಅಂತ ಅವ್ರ ಮನೆ ಒಳಗೆ ಇದಾರಾ ಇಲ್ವಾ ಅಂತಾನು ಕರೆಕ್ಟ್ ಆಗಿ ಗೊತ್ತಾಗಲ್ಲ, ಆ ತರ ಇರ್ತಾರೆ. ಇಷ್ಟ ದಿನ ಆಶ್ ಅವ್ರ ಜೊತೆಗೆ ಮತ್ತು ಮಂಜು ಮ್ಯಾಮ್ ಜೊತೆಗೆ ಅವರು ಇದ್ರು. ಇವಾಗ ಏನ್ ಮಾಡ್ತಾರೆ, ಹೆಂಗೆ ಜಂಟಿ ಇದ್ದಾಗ ಬರೀ ಆಶ್ ಅವ್ರ ಜೊತೆಲೇ ಇರ್ತಾ ಇದ್ರು ಅವರು. ಇನ್ ಮುಂದೆ ಆದ್ರೂ ಅವ್ರು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಅವ್ರಿಗೆ ತುಂಬಾ ಕಷ್ಟ. ಗೇಮ್ನು ಅವ್ರು ಆಡ್ತಿರೋದಷ್ಟಕ್ಕಷ್ಟೇ, ಎಂಟರ್ಟೈನ್ಮೆಂಟ್ ಕೂಡ ಅಷ್ಟಕ್ಕಷ್ಟೇ. ಸ್ವಲ್ಪ ಮಾತಾಡೋದು ನಮ್ಗೆ ಅವ್ರು ಒಳಗಡೆ ಮಾತಾಡ್ತಿದಾರೆ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ನಮ್ಗಂತೂ ಅಷ್ಟೊಂದು ಏನ್ ಕಾಣಿಸ್ತಾ ಇಲ್ಲ ಅವರು. ನೋಡೋಣ ಮುಂದೆ ಏನ್ ಮಾಡ್ತಾರೆ ಅಂತ. ಆಮೇಲೆ ಆಶ್ ಅವರು ಮತ್ತು ಮಂಜು ಅವರು ಎಲಿಮಿನೇಟ್ ಆಗಿದ್ದಾರೆ. ಇದು ಎಕ್ಸ್ಪೆಕ್ಟೆಡ್ ಅಂತ ಅನ್ಸುತ್ತೆ ನನ್ಗೆ. ಯಾಕೋ ನನ್ಗೇನು ಆಶ್ಚರ್ಯ ಏನಾಗಿಲ್ಲ. ನನ್ಗೆ ಸ್ಪಂದನ ಅವ್ರು ಸೇವ್ ಆದಾಗ್ಲೇ ಆಶ್ಚರ್ಯ ಆಯ್ತು. ಇವ್ರು 3 ಜನರಲ್ಲಿ ಅಂತ ಅಂದಾಗ ಏನಾಗಿಲ್ಲ, ನನ್ಗೆ ಆಶ್ಚರ್ಯ ಏನಾಗಿಲ್ಲ. ಸೊ ಇವತ್ತಿಗಿಷ್ಟೇ. ಥ್ಯಾಂಕ್ ಯು ಗಾಯ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ. ಮಾಡಿ ಇಷ್ಟೇ. ಇನ್ನು ನಾಳೆ ಏನೇನಾಗುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು ಗಾಯ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ.
ವಿಡಿಯೋಗೋಸ್ಕರ ವೇಟ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ. ವಿಡಿಯೋಗೋಸ್ಕರ ವೇಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ. ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ. ನನಗೆ ಸ್ಪಂದನ ಅವರು ಸೇವ್ ಆದಾಗಲೇ ಆಶ್ಚರ್ಯ ಆಯಿತು. ಇವ್ರು 3 ಜನರಲ್ಲಿ ಅಂತ ಅಂದಾಗ ಏನಾಗಿಲ್ಲ, ನನಗೆ ಆಶ್ಚರ್ಯ ಏನಾಗಿಲ್ಲ. ಸೊ ಇವತ್ತಿಗಿಷ್ಟೇ, ಇನ್ನು ನಾಳೆ ಏನೇನಾಗುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು ಗಾಯ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ. ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ. ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ. ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ. ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ. ಸ್ವಲ್ಪ ಮಾತಾಡೋದು ನಮ್ಗೆ, ಅವ್ರು ಒಳಗಡೆ ಮಾತಾಡ್ತಿದಾರೆ ಇಲ್ವ ಅಂತ ಗೊತ್ತಿಲ್ಲ, ಬಟ್ ನಮಗಂತೂ ಅಷ್ಟೊಂದು ಏನು ಕಾಣಿಸ್ತಾ ಇಲ್ಲ. ಅವರು ನೋಡೋಣ ಮುಂದೆ ಏನು ಮಾಡ್ತಾರೆ ಅಂತ. ಆಮೇಲೆ ಆ್ಯಶ್ ಅವರು ಮತ್ತು ಮಂಜು ಅವರು ಎಲಿಮಿನೇಟ್ ಆಗಿದ್ದಾರೆ. ಇದು ಎಕ್ಸ್ಪೆಕ್ಟೆಡ್ ಅಂತ ಅನಿಸುತ್ತೆ ನನಗೆ. ಯಾಕೋ ನನಗೇನು ಆಶ್ಚರ್ಯ ಏನಾಗಿಲ್ಲ. ನನಗೆ ಸ್ಪಂದನ ಅವರು ಸೇವ್ ಆದ